ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾವು ಇವತ್ತು ಬಂದಿರುವಂಥ ಜಾಗ ಪ್ರತಿಯೊಬ್ಬ ಕನ್ನಡಿಗನು ಹೆಮ್ಮೆ ಪಡುವಂಥ ಜಾಗ, ಪ್ರತಿಯೊಬ್ಬ ಕನ್ನಡಿಗನು ನೋಡಬೇಕಾದಂಥ ಜಾಗ. ಸ್ನೇಹಿತರೆ, ಹಲ್ಮಿಡಿ ಶಾಸನದ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ನೋಡಿ. ಈ ಜಾಗದಲ್ಲೇ ಹಲ್ಮಿಡಿ ಶಾಸನ ಸಿಕ್ಕಿದ್ದು, ನಮ್ಮ ಕನ್ನಡದ ಹೆಮ್ಮೆಯ ಹಲ್ಮಿಡಿ ಶಾಸನ. ಸ್ನೇಹಿತರೆ, ನಮ್ಮ ಕನ್ನಡದ ಇತಿಹಾಸದ ಬಗ್ಗೆ ತಿಳ್ಕೊಳ್ಬೇಕು. ಮತ್ತು ಇತಿಹಾಸದ ಬಗ್ಗೆ ಅಂದರೆ ಪ್ರತಿಯೊಂದು ನಮ್ಮ ಭಾಷೆಯ ಬಗ್ಗೆ ನಮಗೆ ಎಷ್ಟು ಪ್ರೀತಿ ಗೌರವ ಇದೆ ಅಂತಂದರೆ ಅದನ್ನು ತಿಳ್ಕೊಳ್ಳೋಕ್ಕೆ ಇಲ್ಲಿ ಇನ್ನೂ ಒಂದು ಅವಕಾಶ ಇದೆ. ಈ ಜಾಗಕ್ಕೆ ಬಂದು ನೋಡಿ, ಹಲ್ಮಿಡಿ ಶಾಸನದ ಒಂದು ಮಂಟಪ ಮಾಡಿದ್ದಾರೆ. ಇಲ್ಲಿ ಒಬ್ಬರು ಹಿರಿಯರು ಸಿಕ್ಕಿದ್ರು, ತಾತ. ಅವರು ಈ ಶಾಸನದ ಬಗ್ಗೆ ಸಂಪೂರ್ಣ ವಿವರಣವನ್ನು ಕೊಟ್ಟಿದ್ದಾರೆ. ಈಗ ನೋಡಿ, ತಾತ ಮಾತಾಡಿರುವಂಥ ನಿಮಗೆ ಸಂಪೂರ್ಣ ವಿಡಿಯೋನ ಹಾಕ್ತಿದ್ದೀನಿ. ಎಲ್ಲೂ ಮಧ್ಯದಲ್ಲಿ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಕರ್ನಾಟಕ ರಾಜ್ಯದ ಕನ್ನಡ ಭಾಷೆ ನಾವು ಅವನ್ನೆಲ್ಲ ಹಾಡ್ತಾ ಇದೀವಲ್ಲ, ನುಡಿ ಹುಟ್ಟಿದೆಯಲ್ಲ, ಆ ನಡೆಗುತ್ತು ನುಡಿ ಹುಟ್ಟಿದ ಜಾಗ ಇದು. ಪವಿತ್ರವಾದ ಕರ್ನಾಟಕ ರಾಜ್ಯದ ಕನ್ನಡಿಗರ ಭಾಷೆ ಕನ್ನಡ ತಾಯಿಯ ತವರೂರು. ನೋಡಿ ಅಭಿವೃದ್ಧಿ ನೋಡಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕನ್ನಡಿಗರು 7 ಕೋಟಿ 8 ಕೋಟಿ ಇದ್ದಾರೆ ಅಂತ ಅಂದಾಜು ಸೆನ್ಸಸ್ ಇದರಲ್ಲಿ ಹೇಳ್ತಾರೆ. ನನಗಂತೂ ನಾನೇನು ಅದನ್ನೆಲ್ಲ ಮಾಡಿ ಅದಾಗಿ ನೋಡಿ, ಇಲ್ಲಿ ವೈಖರಿ ಮಹಲ್ ಏನ್ ಮಾಡಿದ್ರು, 7-8 ಕೋಟಿ, 7-8 ಜನ ಅಲ್ಲ, ಅಥವಾ 7-8 ಸಾವಿರ ಅಲ್ಲ, 7-8 7 ಕೋಟಿ ಜನ ಕನ್ನಡದ ಭವಿಷ್ಯ. ಇಡೀ ಒಂದು ದನ ಕಾಯಿ ದೊಡ್ಡ ಹೆಂಗ್ ಮಾಡ್ಬಿಟ್ಟು ಕೂಡ ಹಾಕಿದಂಗೆ ದನ ಹೊಡ್ಕೊಂಡು ಕೋಲಿ ಮೇಲೆ ಕೂಡ್ದಂಗ್ ಮಾಡಿದ್ದಾರೆ. ಪವಿತ್ರವಾದ ಭಾಷೆ ಈ ಕರ್ನಾಟಕ ರಾಜ್ಯದ ಕನ್ನಡಿಗರು ಏನು ಒಂದು 7-8 ಕೋಟಿ ಕನ್ನಡಿಗರು, ಅವರೆಲ್ಲರ ತಾಯಿ ಈ ಕನ್ನಡ ತಾಯಿ. ಅವತ ಜನ್ಮೈತಿದ ಊರು ಇದು, ತವರೂರು. ಬೆಂಗಳೂರು ಹೆಂಗ್ ನಮ್ ಕನ್ನಡಿಗರ ರಾಜಧಾನಿಯೋ ಹಾಗೆ ಇದು ಕನ್ನಡ ತಾಯಿಯ ತವರೂರು. ಅಭಿವೃದ್ಧಿ ನೋಡಿದ್ರೆ 100% ಕುಂಠಿತವಾಗಿ ಹೋಗಿದೆ. ಇದು 2003-2004 ಇಲ್ಲಿ ಏನಿಲ್ಲ. ಇದು ಇಲ್ಲಿ ಒಬ್ಬ ರಾಜ ಆಳ್ತಾನೆ. ಯಾರು ಆಳಿರ್ತಕ್ಕಂತಹ ರಾಜ, ಕನ್ನಡವನ್ನು ಮೊಟ್ಟವನ್ನು ಆಳಿದ ದೊರೆಗಳು ಕದಂಬರ ಪೈಕಿ ಕಾಕುತಸ್ಸ ವರ್ಮ ಅಂತಕ್ಕಂಥ ರಾಜ, ಕನ್ನಡದ ರಾಜ. ಇಲ್ಲಿ ಸುಮಾರು ಅವತ್ತಿಗೆ ರಾಜ್ಯಗಳಲ್ಲ, ಒಂದು ಸುಮಾರು ಕೆಲವಾರು ಒಂದು 50 ಹಳ್ಳಿಗಳನ್ನ, 56 ರಾಜ್ಯಗಳನ್ನ, 50 ಹಳ್ಳಿಗಳನ್ನ ಒಟ್ಟಿಗೆ ಗ್ರೂಪ್ ಮಾಡ್ಕೊಂಡು ಇಲ್ಲಿ ಆಳಿ ಕ್ರಿಸ್ತಶಕ 450ರಲ್ಲಿ 1576ನೇ ವರ್ಷ ನಡೀತಾ ಇತ್ತು. 1576 ಆ ಶಾಸನವನ್ನು ಬರೆಸಿ ಅದಕ್ಕಿಂತ ಮುಂಚಿತವಾಗಿ ಇಲ್ಲಿ ಆಳ್ತಾ ಇರ್ತಾನೆ. ಆವಾಗ ಇಲ್ಲಿ ಆಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವತ್ತಿಗೆ ರಾಜರುಗಳಿಗೆ ಘರ್ಷಣೆ, ಯುದ್ಧಗಳು. ಪಲ್ಲವರು ನಮ್ಮವರಲ್ಲ, ಪಲ್ಲವರು ತಮಿಳುನಾಡು, ನಾವು ಕನ್ನಡಿಗರು. ಇವ್ರಿಗೂ ಕಾರಣ ಅಂತ ಯುದ್ಧವಾಗುತ್ತೆ. ಇಲ್ಲಿ ಯುದ್ಧ ಆಗಿದೆ ಹಲವಾರು ವರ್ಷ. ನೋಡಿ, ನಾವೆಲ್ಲ ಯಾವ ವರ್ಷದವರು, 1576 ವರ್ಷ ಅಂತ ಇತಿಹಾಸ ನಿಮ್ಗೆ ಗೊತ್ತಲ್ಲ, ತಿಳ್ಕೊಂಡಿದ್ದೀರಿ. 450 ಅಲ್ಲೇ ಪ್ರಕಾರ ಹೇಳಿದೆ. ಇಲ್ಲಿ ಆಳ್ತಾ ಇರ್ತಾನೆ ಯಾರು, ಕದಂಬ ರಾಜ, ಕದಂಬರ ಪೈಕಿ ಕಾಕುತಸ್ಸವರ್ಮ ಅಂತಕ್ಕಂಥ ರಾಜ ಇಲ್ಲಿ ಆಳ್ತಾ ಇರ್ತಾನೆ. ಆಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪಲ್ಲವರು ಈ ರಾಜನಲ್ಲಿಗೆ ದಾಂಡ್ಲೆ ಇದ್ದು ಯುದ್ಧಕ್ಕೆ ಬಂದು ಈ ಪಲ್ಲವರಿಗೂ ಹಾಗೂ ಕದಂಬರಿಗೂ ಯುದ್ಧವಾದಾಗ ಅಂತಿನ ಯುದ್ಧದಲ್ಲಿ ಪಲ್ಲವರ ಕೈ ಮೇಲ್ಗೈಯಾಗಿ ಈತನ ಕೈ ಸ್ವಲ್ಪ ಸೋಲಾಗಿ ಈತನನ್ನು ಕೊಂದ್ಬಿಡ್ತಾರೆ. ಆ ದುಷ್ಟರು, ಕಾರಣ ಗೊತ್ತಿಲ್ಲ, ಅದು ದುಷ್ಟರು ಕೊಂದ್ಬಿಟ್ಟು ನಾವು ಜಯಶೀಲರಾದ್ವಿ ಅಂತ ಹೇಳ್ಬಿಟ್ಟು ಹೆಮ್ಮೆ ಪಟ್ಕೊಂಡು ನಗ್ತಾ ಹೋಗ್ತಾ ಇರ್ತಾರೆ. ಕಷ್ಟದವರಿಗೆ ಕಷ್ಟ, ಸುಖದವರಿಗೆ ಸುಖ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಂದಿನ ಪ್ರೊಸೀಜರ್ ರೂಲ್ಸ್ ಪ್ರಕಾರ ಕಾಕುತಸ್ಸವರ್ಮನ ಹೆಂಡತಿ ಕೂಡ ಅಂದಿನ ಯುದ್ಧದಲ್ಲಿ ಭಾಗಿಯಾಗಬೇಕಿತ್ತು. ಆಕೆ ತುಂಬ ಗರ್ಭವತಿ ಆದ ಕಾರಣ ಯುದ್ಧದಲ್ಲಿ ಭಾಗಿಯಾಗ್ಲಿಲ್ಲ. ಆಕೆ ಪಾಪ ಎಲ್ಲೋ ಒಂದೆರಡು ಸೇಫ್ಟಿ ಆಗಿದ್ಲು. ಅವಾಗ ತನ್ನ ಗಂಡನ ದುಃಖವಾರ್ತೆಯನ್ನು ಕೇಳಿದಂತ ಆಕೆ, ಪಾಪ ನನ್ನ ಗಂಡನಿಗೆ ಈ ರೀತಿ ಆಯ್ತೆ ಅಂತ ಬಂದು ತಾನು ಆ ಗಂಡದ ಮೇಲೆ ಬಿದ್ದು ತನ್ನ ದುಃಖವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಪಲ್ಲವರು ಹೋಗಿದ್ದಂತವ್ರು ಪುನಃ ಬರ್ತಾರೆ. ಯಾಕೆ ಬರ್ತಾರೆ, ಏನ್ ಬಿಟ್ಟು ಹೋಗಿದ್ದಾರೆ ಇಲ್ಲಿ? ಇಲ್ಲಿ ಏನೋ ದಾಂಡ್ಲೆ ಆಗ್ತಾ ಇದೆ, ಯಾರೋ ಸೈನಿಕರು ಅವಿತು ಕೂತಿದ್ದಾರೆ ಏನೋ ಮನೋಭಾವನೆ ಅರ್ಥಂತ ಅವರು ಪುನಃ ಬರ್ತಾರೆ. ಪಾಪ ಆಕೆ ತನ್ನ ಗಂಡದ ತನ್ನ ದುಃಖವನ್ನು ವ್ಯಕ್ತಪಡಿಸ್ತಾರೆ. ಅವಾಗ ಅಲ್ಲೆಲ್ಲ ಸರ್ಚ್ ಮಾಡ್ಕೊಂಡು ಬರ್ತಾರೆ. ಸರ್ಚ್ ಮಾಡ್ಕೊಂಡು ಬಂದ ತದನಂತರ ಆವಾಗ ಇಲ್ಲಿ ಸಮೀಪಕ್ಕೆ ಬರ್ತಾರೆ. ಅವಾಗ ಆಕೆ ತನ್ನ ಪ್ರಾಣ ಭಯದಿಂದ ತನ್ನ ಗಂಡನ ಮೇಲಿನ ದುಃಖವನ್ನು ಕೂಡ ಸೈರಿಸ್ಕೊಂಡು ಓಡಿ ಹೋಗ್ತಾಳೆ ಎದ್ದು. ಅವಾಗ ಈ ಬಂದಂತ ಈ ದುಷ್ಟರು ಹೋಗಿ ಅಲ್ಲೆಲ್ಲ ಬಂದು ಸರ್ಚ್ ಮಾಡಿ ಯಾರು ಸಿಗ್ತಾ ಇದ್ರು, ಇಲ್ಲಿ ಯಾರು ಓಡಿ ಹೋಗ್ತಾ ಇದ್ದಾರೆ ಅಂತ ಆಕೆಯನ್ನು ಬೆನ್ನತ್ತಿ ಹೋಗ್ತಾರೆ, ಓಡಿಸ್ಕೊಂಡು ಹೋಗ್ತಾರೆ. ಅಲ್ಲಿ ಆಕೆ ಅಲ್ಲಿ ಓರ್ವ ಬ್ರಾಹ್ಮಣರ ಮನೆ ಇರುತ್ತೆ.
ಹ್ಮ್ ಅವ್ರ ಮನೆ ಹಿಂಭಾಗದಲ್ಲಿ ಬಾಳೆ ವೃಕ್ಷ ಕದಂಬ ವೃಕ್ಷವನ್ನು ಬೆಳೆಸಿರ್ತಾರೆ. ಅಲ್ಲಿ ಔತ್ಕೊಳ್ಬೇಕು ಅನ್ನೋ ಮನೋಭಾವನೆಯಿಂದ ಈಕೆ ಹೋಗ್ತಾಳೆ, ಹೆಂಡತಿ. ಹ್ಮ್ ಆವಾಗ ಹೋಗುವತಿ ಈ ದುಷ್ಟರು ಹಿಂಬಾಲಿಸಿ ಹೋಗ್ಬಿಟ್ಟು ಒಂದು ಚಾಕುವಿನಿಂದ ಆಕೆ ಬೆನ್ನಿಗೆ ಪ್ರಹಾರ ಮಾಡ್ತಾರೆ, ಅಂದ್ರೆ ಹೊಡಿತಾರೆ. ಹೊಡೆದಾಗ ಆಕೆ ಕೂಡ ಅಲ್ಲಿ ಆ ಬಾಳೆ ಒಂದತ್ರ ಆಕೆ ಕೂಡ ಪ್ರಾಣವನ್ನು ಬಿಡ್ತಾಳೆ. ಗರ್ಭವತಿ ಆದ ಕಾರಣ ಒಂದು ಗಂಡು ಮಗು ಪ್ರಸವೇದನೆ ಆಗಿಬಿಟ್ಟು ತನ್ನ ಪ್ರಾಣವನ್ನು ತ್ಯಜಿಸ್ತಾರೆ. ಆವಾಗ ಈ ದುಷ್ಟ ಹಿಂಬಾಲಿಸೋದಂತ ಇವರು ನಾವು ಜಯಿಸಲರಾಜು ಅಂದ್ಬಿಟ್ಟು ಹೋಗ್ಬಿಡ್ತಾರೆ. ಆವಾಗ ಆಕೆ ಶವವಾಗಿ ಅಲ್ಲಿ ಬೀಳ್ತಾಳೆ. ಆವಾಗ ಪ್ರಸವ ವೇದನೆ ಅದು ಮಗು ಮಾತ್ರ ಅನಾಥವಾಗಿ ಅಲ್ಲಿ. ಆವಾಗ ಸ್ವಲ್ಪ ಸಮಯ ಆಗುತ್ತೆ. ಆ ಸಮಯ ಆದ ನಂತರ ಆ ಬ್ರಾಹ್ಮಣ ಮನೆಯವರು ಆ ಮಗು ಅಲ್ಲಿ ಅನಾಥವಾಗಿ ಬಿದ್ದಿರುತ್ತಲ್ಲ, ಆ ಮಗು ಅಳುತ್ತೆ. ಅತ್ತಾಗ ಏನೋ ಆಶ್ಚರ್ಯಚಕಿತರ, ಇಷ್ಟೊತ್ತಿನಲ್ಲಿ ಮಗು ಅಳುತ್ತಲ್ಲ ಅನ್ನೋ ಭಾವನೆ ಅರ್ಥಂತ ಅವರು ಅವಾಗ ಹೊರಬಂದು ನೋಡುವಾಗ ಕಾಕುತ ವರ್ಮನ ಹೆಂಡತಿ ಅಲ್ಲಿ ಪೌತಿ ಹಾಕೋಗಿರ್ತಾಳೆ. ಮಗು ಮಾತ್ರ ಅನಾಥವಾಗಿ ಅಲ್ಲಿ ಬಿದ್ದಿರುತ್ತೆ. ಬಿದ್ದಂತಹ ಮಗು ಆವಾಗ ಇನ್ನೇನ್ ಮಾಡ್ತಾರೆ, ವಿಧಿ ಇಲ್ಲ, ತಾಯಿ ಪೌತಿ ಆಗೋದು, ತಂದೆ ಪೌತಿ ಆಗೋದು, ಮಗು ಮಾತ್ರ ಅನಾಥವಾಗಿತ್ತು. ಆವಾಗ ಆ ಬ್ರಾಹ್ಮಣ ಮನೆಯವರು ಆ ಮಗುವನ್ನು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಅವ್ರ ಮನೆಯಲ್ಲಿ ಅವ್ರ ಮಕ್ಕಳು ಹೊಡೆದೆ ಪಾಲೆರ್ದು ಪೋಷಣೆ ಮಾಡಿ ಸಾಕಿ ಸಲುತ್ತಾರೆ. ಆತನ ಯಾರು, ಈತ ಕಾಕುತ ವರ್ಮ, ಆತನ ಮಗನೇ ಮಯೂರ ವರ್ಮ ಅಂತ ಒಂದು ಫಿಲಂ ತೆಗೆದಿದ್ರು ನೋಡಿ. ಆ ಪಲ್ಲೂರಲ್ಲಿ ಯುದ್ಧಕ್ಕೆ ಹೋಗೋದು ತೆಗ್ದಿದ್ದಾನೆ, ಜೀವನ ಚರಿತ್ರೆ ಅಂತ ತೆಗ್ದಿದ್ದಾರೆ ಅವರು ಆ ಫಿಲಂ. ಆ ಯುದ್ಧಕ್ಕೆ ಹೋಗ ಮುಸುದಾರಿಯಾಗಿ ಬರೀ ಫಿಲಂ ಮುಸ್ಲಿಂ ಅಂತ ಆ ಯುದ್ಧಕ್ಕೆ ಹೋಗ್ತಾನೆ ಗಡ್ಗ ಹಿಡಿದು, ಅಲ್ಲಿಂದ ತೆಗ್ದಿದ್ದಾನೆ ಒಂದು ಜೀವನ ಚರ್ಯ ಅಂತ ಹೇಳಿದ್ರು. ಆವಾಗ ಆತ ಅಲ್ಲಿ ಬೆಳ್ಕೊಂತಾನೆ, ಮಯೂರ ವರ್ಮ ಆ ಬ್ರಾಹ್ಮಣರ ಮಂದಿ ಬೆಳಿತಾನೆ, ಎಲ್ಲಿವರೆಗೂ ಬೆಳಿತಾನೆ, 18 ವರ್ಷ ವಯಸ್ಸಿನವರೆಗೂ ಬೆಳಿತಾನೆ, ಬೆಳೆಸ್ತಾರೆ ಅವರು ಆತನನ್ನು. ಆ ಪಾಲೆಯರ್ ಪೋಷಣೆ ಮಾಡಿ ಬೆಳೆಸಿ ಸರ್ವ ವಿದ್ಯಾಪಾರಂಗತನು ಕ್ಷಾತ್ರಿಯವನಾದ ಕಾರಣ ಬಿಲ್ಲು ವಿದ್ಯೆ, ಕತ್ತಿ ವಿದ್ಯೆ, ಅಗತ್ಯ ಇರ್ತಕ್ಕಂಥ ವಿದ್ಯೆ ಎಲ್ಲವನ್ನೂ ಕೂಡ ಕಲಿಸ್ಕೊಡ್ತಾರೆ. ಬ್ರಾಹ್ಮಣರು ವೇದಾಧ್ಯಯನ ಮಾಡಿರ್ತಕ್ಕಂಥ ಅವರು ಈತನಿಗೆ ಕ್ಷಾತ್ರಿಯವನಿಗೆ ಎಲ್ಲಾ ವಿದ್ಯೆಯನ್ನು ಕೂಡ ಪಾರಂಗತನನ್ನಾಗಿ ಮಾಡ್ತಾರೆ. ಅಷ್ಟೊತ್ತಿಗೆ ಅವನಿಗೆ 18 ವರ್ಷ ವಯಸ್ಸಾಗತ್ತೆ. ವಯಸ್ಸಾದ ಮೇಲೆ ಒಂದು ದಿವಸ ಆವಾಗ ಆತನ ಜನ್ಮ ವೃತ್ತಾಂತವನ್ನು ಆ ಬ್ರಾಹ್ಮಣ ಮನೆಯವರು ಆತನಿಗೆ ಹೇಳ್ತಾರೆ, ನೋಡಪ್ಪ, ಈ ರೀತಿಯಾಗಿ ನಿಮ್ಮಪ್ಪ ಇಲ್ಲಿ 56 ಹಳ್ಳಿಗಳನ್ನ ಆಳ್ಕೊಂಡು ಇಲ್ಲಿ ಬಾಳ್ಕೊಂಡಿದ್ದಂತ ಕಾಲದಲ್ಲಿ ಹಲವರು ಈ ರೀತಿಯಾಗಿ ನಿಮ್ಮ ತಂದೆ ಕೈಯಲ್ಲಿ ಯುದ್ಧಕ್ಕೆ ಬಂದ್ರು. ಆವಾಗ ನೀನು ನಿನ್ನ ತಾಯಿ ಗರ್ಭದಲ್ಲಿದ್ದೆ, ನಿಮ್ಮ ತಂದೆಯನ್ನು ಅದು ಕೊಂದ್ಬಿಟ್ರು. ಆವಾಗ ನಿನ್ನ ತಾಯಿಯನ್ನು ಕೂಡ ಬೆನ್ನತ್ತಿ ಬಂದು ನಮ್ಮನೆ ಬಾಳೆ ತೋಟದಲ್ಲಿ ಕೊಂದ್ಬಿಟ್ಟು ದುಷ್ಟರು ಹೋದ್ರು. ಆವಾಗ ನೀನು ಅನಾಥನಾಗಿ ಇಲ್ಲಿ ನಮ್ಮನೆ ಬಾಳೆ ತೋಟದಲ್ಲಿ ಬಿದ್ದಿದ್ದೆ. ನಿನ್ನನ್ನು ಕರ್ಕೊಂಡು ಹೋಗ್ಬಿಟ್ಟು ನಾನು ಸಾಕಿ ಸಲಹಿ ನಿನಗೆ ಸರ್ವ ವಿದ್ಯಾಪಾರಂಗತನನ್ನಾಗಿ ನಾವು ಮಾಡಿದ್ದೀವಿ, ಇನ್ನ ನೀನು ಬಿಟ್ಟಿದ್ದು ಅಂತ ಹೇಳ್ಬಿಟ್ಟು ಅವರ ಜವಾಬ್ದಾರಿಯನ್ನು ಕಳ್ಕೊಳ್ತಾರೆ ಆ ಬ್ರಾಹ್ಮಣ ಮನೆ. ಆವಾಗ ಈತ ಮಯೂರ ವರ್ಮ ಸ್ವಲ್ಪ ಚಿಂತಾಕ್ರಾಂತನ. ಏನ್ ಕಾರಣ, ಏಕಕಾಲದಲ್ಲಿ ಈ ರೀತಿಯಾಗಿ ಕಲ್ಲವರು ಬಂದ್ಬಿಟ್ಟು ನಮ್ಮ ತಂದೆ ಹಾಗೂ ತಾಯಿಯನ್ನು ಕೂಡ ಕೊಂದ್ಬಿಟ್ಟು ನನ್ನನ್ನ ಅನಾಥನಾಗಿ ಮಾಡ್ಬಿಟ್ರಲ್ಲ ಅಂತ ಹೇಳಿ ಮನಸ್ಸಿನಲ್ಲಿ ಸ್ವಲ್ಪ ನೊಂದ್ಕೊಂಡು ಆವಾಗ ಧೈರ್ಯಂ ಸರ್ವತ್ರ ಸಾಧನ. ಆವಾಗ ಕೊನೆಗೆ ಧೈರ್ಯ ತಂದ್ಕೊಳ್ತಾನೆ. ಧೈರ್ಯ ತಂದ್ಕೊಂಡು ಇರ್ಲಿ ಅಂದ್ಬಿಟ್ಟು ಆವಾಗ ಇಲ್ಲಿಗೆ ಬರ್ತಾನೆ. ಇಲ್ಲಿ ಯಾರಲ್ಲಿ ಬರ್ತಾನೆ, ಇಲ್ಲಿ ಅವ್ರ ಅಪ್ಪನ ಮಾಜಿ ಹಳೆ ಸೈನಿಕರು ಸೈನಿಕರು ಇರ್ತಾರಲ್ಲ, ಅಲ್ಲಿಗೆ ಬರ್ತಾರೆ. ಅಲ್ಲಿಗೆ ಬಂದ್ಬಿಟ್ಟು ಆತ ಒಂದು ಕಮಿಟಿ ಮಾಡ್ತಾರೆ, ಮೀಟಿಂಗ್ ಕಮಿಟಿ ಸೇರಿಸ್ತಾನೆ. ಅವಾಗ ಏನಕ್ಕೋಸ್ಕರ ಅಂತ ಅವ್ರ ಸೈನಿಕರು ಕೇಳ್ತಾರೆ. ಕೇಳಿದಾಗ ನೋಡಿಯಪ್ಪ, ಈ ರೀತಿಯಾಗಿ ಬಂದು ಕಲ್ಲವರು ಬಂದ್ಬಿಟ್ಟು ಏಕಾಏಕಿಯಾಗಿ ನಮ್ಮ ತಂದೆಯನ್ನು ಕೊಂದ್ಬಿಟ್ಟು ನಮ್ಮ ತಾಯಿಯನ್ನು ಕೊಂದ್ಬಿಟ್ಟು ನನ್ನ ತಬ್ಬಲೆಯನ್ನ ಮಾಡಿ ನನಗೆ ತುಂಬಾ ಕುತೂಹಲ ಭರಿತನಾಗಿ ನನಗೆ ತುಂಬಾ ಇದಾಗ್ತಾ ಇದೆ. ನಾವು ಇದನ್ನು ಸೇಡನ್ನು ಏನಾದರೂ ಮಾಡಿ ತೀರ್ಸಿಡಬೇಕು, ಕಲ್ಲವರಿಗೆ ನಾನು ಯುದ್ಧಕ್ಕೆ ಹೋಗಬೇಕು, ನೀವು ನನಗೆ ಕೋಆಪರೇಟ್ ಸಹಕಾರವನ್ನು ಕೊಡಬೇಕು ಅಂತ ಅವರಲ್ಲಿ ಮನವಿ ಮಾಡ್ಕೊಳ್ತಾರೆ. ಯಾರು, ಮಯೂರ ವರ್ಮ ಮನವಿ ಮಾಡ್ಕೊಂಡಾಗ ಅವಾಗ ಅವ್ರ ತಂದೆ ಮನೆ ಅನ್ನ ತಿಂದಂತ ಸೈನಿಕರು ಮಯೂರ ವರ್ಮನಿಗೆ ಆ ಬೆಂಬಲ ಕೊಡ್ತಾರೆ. ಕೊಟ್ಟಾಗ ಆ ಮಯೂರ ವರ್ಮ ಎಲ್ಲ ಸೈನಿಕರನ್ನು ಒಡಗೂಡಿ ಪುನಃ ಪಲ್ಲವರಿಗೆ ಯುದ್ಧಕ್ಕೆ ಹೋಗ್ತಾನೆ. ಫಿಲಂ ಅಂತ ಹೇಳಿದ್ನ ಯುದ್ಧಕ್ಕೆ ಅಂದಿನ ಯುದ್ಧದ ಆತನು ಕೂಡ ಚತುರನಾಗಿ ತುಂಬಾ ವಿದ್ಯಾವಂತನಾದ ಕಾರಣ ಸೈನಿಕರು ಎಲ್ಲ ಸೇರಿ ಅಂದಿನ ಯುದ್ಧದಲ್ಲಿ ಹೋರಾಡಿ ವಿಜಯಲಕ್ಷ್ಮಿ ಒಲಿಮೆ ಜಯ ಸಿಕ್ಕತ್ತು. ಆವಾಗ ಇದೆಲ್ಲ ಕುತೂಹಲ ಎಲ್ಲವನ್ನೂ ಮರೆತುಬಿಟ್ಟು ಸಂತೋಷಚಿಕಿತನಾಗಿ ಆ ಸೈನಿಕರನ್ನು ಒಡಗೂಡಿ ಪುನಃ ಇಲ್ಲಿ ಇಲ್ಲಿ ಬರ್ತಾರೆ. ಅದೇನು ಪಕ್ಕದಲ್ಲಿ ಮುಳುವಳ್ಳಿ ಅಂತ ಇದೆ, ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ಟ್ ಮುಗುಳುವಳ್ಳಿ ಅಂತ ಇಲ್ಲೊಂದು ಮಧ್ಯೆ ಎಗಚಿ ಬರುತ್ತೆ. ಅಲ್ಲಿಂದ ಆ ಕಡೆ ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ಟ್ ಅದು ಮುಳುವಳ್ಳಿ ಅಂತ, ಮುಗುಳುವಳ್ಳಿ ಅದು. ಇದು ಹಲ್ಮಿಡಿ ಹಾಸನ್ ಡಿಸ್ಟ್ರಿಕ್ಟ್ ಕೊನೆ ಇದು. ಇವೆರಡು ಗ್ರಾಮಗಳನ್ನು ಕೂಡ ಮಯೂರ ವರ್ಮ ಬಳುವಳಿ ಯುದ್ಧದಲ್ಲಿ ಜಯವನ್ನು ಗಳಿಸಿಕೊಟ್ಟದಕ್ಕೋಸ್ಕರವಾಗಿ ಬಳುವಳಿಯಾಗಿ ಕೊಡ್ತಾರೆ. ಒಟ್ಟು ಅಷ್ಟೊತ್ತಿಗೆ ನಮ್ಮ ಕರ್ನಾಟಕ ರಾಜ್ಯ ನಿರ್ವೀರ್ಯವಾಗಿ ಉಳಿಯಿತು. ಕನ್ನಡಿಗರಾಗಿ ಮೊಟ್ಟ ಮೊದಲು ಆಳಿದ ಇವರೇ ಅಂತ ಹೇಳ್ತಾರೆ. ಪಲ್ಲವರ ಪೈಕಿ ಕದಂಬರಾಗಿ ಕಾಕುತ ಅಷ್ಟೊತ್ತಿಗೆ ಕರ್ನಾಟಕ ರಾಜ್ಯ ನಿರ್ವೀರ್ಯವಾಗಿ ಉಳಿಯುತ್ತೆ. ಅವಾಗ ಏನ್ ಮಾಡ್ತಾರೆ, ಅಷ್ಟೊತ್ತಿಗೆ ನಮ್ಮ ದಕ್ಷಿಣದ ರಾಜರುಗಳು ಪ್ರಬಲರ ಮೈಸೂರು
ಒಡೆಯರವರುಗಳು ಅಷ್ಟೊತ್ತಿಗೆ ಇದಾದ ಪ್ರಬಲ. ಆವಾಗ ಇದಾದಾಗ ಆವಾಗ ಅಷ್ಟೊತ್ತಿಗೆ ಅವರು ಸ್ವಲ್ಪ ವಿದ್ಯಾವಂತರಾದ ಕಾರಣ ಆ ಕನ್ನಡ ಸಂಸ್ಕೃತಿ ಇಲಾಖೆಯನ್ನು ಮಾಡಿದ್ರು ತಾನೆ ಮೈಸೂರಿನಲ್ಲಿ. ಆವಾಗ ಆ ಇಲಾಖೆಯ ಒಂದು ಅಧಿಕಾರಿಗಳನ್ನ ಇಂಥ ಹಳ್ಳಿ ಆ ತಾಲೂಕ್ ಬೇಲೂರು ಜಿಲ್ಲೆ ಹಾಸನ ಇಂಥ ಹಳ್ಳಿಯಲ್ಲಿ ಕನ್ನಡ ಶಾಸನ ಇದೆ, ಅದರ ಇತಿಕ್ಷಣೆ ಆ ಊರಿನ ಇತಿಕ್ಷಣೆ ಏನಾಗಿದೆ ಹೋಗಿ ಬನ್ನಿ ಕಳಿಸ್ತಾರೆ, ಎಡಿಟರ್ಸ್ ಮಾಡ್ತಾರೆ. ಬಂದಾಗ ನೋಡಿ ಅದು ಅಲ್ಲೇ ಇರುತ್ತೆ. ಅದು ವೀರಭದ್ರೇಶ್ವರ ದೇವಸ್ಥಾನ, ಅದು ಕೂಡ ಚೋಳರು ಪ್ರತಿಷ್ಠಾಪನೆ ಮಾಡಿ ಕಟ್ಟಿರೋದು. ಹೌದು ನೋಡಿ, ಮೇಲೆ ಆಲ್ಟ್ರೇಷನ್ ಒಬ್ಬರು ಶಾಸಕರು ಮಾಡಿರೋದು, ಕಾಂಪೌಂಡ್ ಇದೆಯಲ್ಲ ಇದು ನಾವು ಮಾಡಿರೋದು, ಮತ್ತೆ 3 ಸ್ಕೋರ್ಸ್ ಇದೆ ನೋಡಿ, ಕಲ್ಲಿನ ಕಟ್ಟಡ ಅದು. ಅದು ಚೋಳರ ಕಟ್ಟಡ. ಅದರಲ್ಲೇ ವೀರಭದ್ರೇಶ್ವರ ಸ್ವಾಮಿ ಇದೆ. ಅದು ಮುಂಭಾಗದಲ್ಲಿ 3 ವರ್ಷಕ್ಕೊಂದ ಮಹಾಶಿವರಾತ್ರಿ ಕೆಂಡಾರ್ಚನೆ ಮಾಡ್ತೀವಿ. ಕೆಂಡದ ಇದಿದೆ, ಆಮೇಲೆ ಫ್ರಂಟ್ ರೋಡ್ ಬರುತ್ತೆ, ಅಲ್ಲಿ ಅದರ ಮೇಲ್ಭಾಗ ಒಂದು ಆಲ್ಟ್ರೇಷನ್ ಮಾಡಿದ್ದಾರೆ ನೋಡಿ ಒಂದು. ಅದರಲ್ಲಿ ಒರಿಜಿನಲ್ ಶಾಸನ ನೋಡಿ, ಈ ಸ್ಟ್ಯಾಚ್ಯೂಗಳು. ಈಗ ಇಲ್ಲಿರೋದು ಶಾಸನ ಇದು ಹೇಳ್ತೀವಿ ಸ್ವಲ್ಪ. ಸರಿ ನೋಡಿ, ಅಲ್ಲಿ ಒರಿಜಿನಲ್ ಶಾಸನ ಇರುತ್ತೆ, ಆಮೇಲೆ ಸ್ಟ್ಯಾಚ್ಯೂಗಳು ಎಲ್ಲ ಇಲ್ಲಿ ಇರುತ್ತೆ ನೋಡಿ. ಈ ತರ ಗೋಡಿ ಪಕ್ಕದಲ್ಲಿ ಹಿಂಗೆ ನಿಲ್ಸಿರ್ತಾರೆ. ಆವಾಗ ಅವ್ರು ಮಹಾರಾಜರು ಅವರ ಸ್ವಾಧೀನಕ್ಕೆ ಕರ್ನಾಟಕ ರಾಜ್ಯ ಅಲ್ವೇ, ಅವಾಗ ಅಲ್ಲಿ ಪ್ರಬಲರಾಗ್ತಾರೆ. ಈ ರಾಜ್ಯ ನಮ್ಮ ಕರ್ನಾಟಕ ರಾಜ್ಯವನ್ನು ವಹಿಸ್ಕೊಂಡು ಅವ್ರು ಆಳ್ತಾರೆ, ಮೈಸೂರು ಒಡೆಯರು. ಆವಾಗ ಆಳಿದಾಗ ಅವರು ಒಂದು ದಿವಸ ವಿಸಿಟರ್ಸ್ ಆಗಿ ಇಲ್ಲಿ ಹೋಗಿ ಬನ್ನಿ ಅಂತ ಒಂದು ಇಲಾಖೆಯವ್ರನ್ನ ಕಳಿಸಿದಾಗ ನೋಡಿ, ಶಾಸನ ಅಲ್ಲಿರುತ್ತೆ, ಒರಿಜಿನಲ್ ಶಾಸನ ಒಂದು ಆಲ್ಟ್ರೇಷನ್ ಮಾಡಿದ್ರಲ್ಲ ಆ ಪೊಸಿಷನ್ ನಲ್ಲಿ ಇರುತ್ತೆ. ಆವಾಗ ಅಲ್ಲಿಗೆ ಬರ್ತಾರೆ, ಬಂದು ಅವ್ರು ಓದಕ್ ಹೋಗ್ತಾರೆ. ಮೊದಲು ಹಳಗನ್ನಡದ ಸಂಸ್ಕೃತ ಓದೋದಕ್ಕಾಗೋದಿಲ್ಲ. 1 ದಿವಸ ಬರ್ತಾರೆ, 2 ದಿವಸ ಬರ್ತಾರೆ, 3 ದಿವಸ ಬಂದು ಓದೋದಕ್ಕೆ ಹೋದಾಗ ಹಳಗನ್ನಡದ ಸಂಸ್ಕೃತ ಆದ ಕಾರಣ ಅವ್ರಿಗೆ ಓದೋದಕ್ಕಾಗಲ್ಲ. ಆವಾಗ ರಿಟರ್ನ್ ಆಗ ಆ ರಾಜರಿಗೆ ಈ ರೀತಿ ಓದೋದಕ್ಕಾಗೋದಿಲ್ಲ, ಶಾಸನ ಮಾತ್ರ ಇಲ್ಲಿ ಇದೆ ಅಂತ ಅವ್ರ ರಿಟರ್ನ್ ಉತ್ತರ ಕೊಡ್ತಾರೆ. ಆವಾಗ ಆ ಮಹಾರಾಜರು ಅವ್ರದೇ ಅಧೀನದಲ್ಲಿ ಕರ್ನಾಟಕ ರಾಜ್ಯ. ಆವಾಗ ಹಾಗಿದ್ದ ಮೇಲೆ ಆ ಶಾಸನವನ್ನು ಇಲ್ಲಿಗೆ ತನ್ನಿ ಅಂತ ಆದೇಶವನ್ನು ಕೊಡ್ತಾರೆ. ಬಂದಂತ ಅವರು ಆವಾಗ ಆ ಶಾಸನವನ್ನು ಮೈಸೂರಿಗೆ ಕೊಂಡೊಯ್ತಾರೆ. ಆವಾಗ ಇಲ್ಲಿ ನಮ್ಮಲ್ಲಿ ಅವಾಗ ಜನ ಇರ್ತಾರೆ ಅವಿದ್ಯ, ಯಾವ ಊರ್ನಾರ ಬಿಡ್ರಿ ನೀವು ಬಂದ್ರಿ, ಈಗ ನಾವು ಯಾವ ಊರ್ನಾರ ಬಿಡ್ರಿ, ಯಾವ ಊರ್ನಾರ ಏನ ಕಲ್ ತಗೊಂಡು ಅದು ಆವಾಗ ಹೋಗಿ ಮೈಸೂರು ಸೇರ್ಕೊಳ್ಳೋದು. ನಾವು ಈಗ ಮೈಸೂರಿಂದಾನೆ ಮೈಸೂರು ಇರ್ಲಿ ಒಳ್ಳೇದು. ಅವಾಗ ಮೈಸೂರು ಸೇರ್ಕೊಳ್ಳುತ್ತೆ. ಮೈಸೂರು ನಮ್ಮ ರಾಜರುಗಳು ಆಳ್ವಿಕೆ ಎಲ್ಲಿವರೆಗೂ ಇರುತ್ತಾ ಅದ್ರಲ್ಲಿ ಮೈಸೂರಲ್ಲೇ ಇರುತ್ತೆ ಒರಿಜಿನಲ್ ಶಾಸನ. ಅಷ್ಟೊತ್ತಿಗೆ ಪ್ರಜಾಪ್ರಭುತ್ವ ಬರುತ್ತೆ. ಪ್ರಜಾಪ್ರಭುತ್ವ ಬಂದು ಆವಾಗ ನಮ್ಮ ಕನ್ನಡಿಗರ ರಾಜಧಾನಿ ಬೆಂಗಳೂರಾಗಿ ಮಾರ್ಪಾಟ. ಅಷ್ಟೊತ್ತಿಗೆ ಅಲ್ಲಿದ್ದ ಶಾಸನವನ್ನ ಅಲ್ಲಿಗೆ ಸ್ಥಳಾಂತರ ಬೆಂಗಳೂರು ಪುರಾತತ್ವ ಇಲಾಖೆ ಅಥವಾ ಪ್ರಾಚ್ಯವಸ್ತು ಸಂಗ್ರಹಾಲಯ ಅಲ್ಲಿ ಅಲ್ಲಿಟ್ಟಿದ್ದಾರೆ. ಅಲ್ಲಿಂದ ಇಲ್ಲಿಗೆ ರಾಜರಿಗೆ ಯುದ್ಧವಾಗಿದೆ, ಕನ್ನಡ ಹುಟ್ಟಿದೆ, ಆದಾಗ್ಯ ಕೊಡು ಏನು ಎತ್ತು ಅನ್ನೋದು ಯಾವ ದೀಕ್ಷೆ ಯಾರೂ ಬಂದಿಲ್ಲ, ಮಾಡಿಲ್ಲ, ಏನು ಮಾಡಿಲ್ಲ. ಇದು ಪಾಳ್ವಿದ್ದು ಕಾಂಗ್ರೆಸ್ ಬೆಳ್ಕೊಂಡು ಅದೇ ಅಧಿಕಾರ ಮಾಡಿದೆ. ಹಂಗಾಗಿ ನೋಡಿ, ಇಲ್ಲಿವರೆಗೂ 2003-04 ನಮ್ಮ ಹಾಸನ ಜಿಲ್ಲೆ ಅವರೊಬ್ರು ಕನ್ನಡ ಸಾಹಿತ್ಯ ಜಿಲ್ಲಾ ಅಧ್ಯಕ್ಷರಾಗ್ತಾರೆ. ಯಾರು ಅವ್ರ ಹೆಸರು ಮದನ್ ಗೌಡ್ರು, ಇಲ್ಲೆಲ್ಲ ಇದೆ, ಕೊಟ್ಟಿದ್ದಾರೆ. ಮದನ್ ಗೌಡ್ರು ಅಂತಕ್ಕಂಥವ್ರು ಅವಾಗ ಫಸ್ಟ್ ಕನ್ನಡ ಸಂಸ್ಕೃತಿ ಜಿಲ್ಲಾ ಅಧ್ಯಕ್ಷರಾದಾಗ ಅವ್ರೇನ್ ಮಾಡ್ತಾರೆ, ನಮ್ಮ ಜಿಲ್ಲೆಯಲ್ಲಿ ಕನ್ನಡ ಹುಟ್ಟಿದ ಊರಿದೆಯಲ್ಲ, ಇದರ ಯೋಗ್ಯ ಏನಾಗಿದೆ ಅಂತ ಇತ್ತೀಚೆಗೆ ಒಂದ್ಸಾರಿ ಇಲ್ಲಿ ಬರ್ತಾರೆ. ಬಂದಾಗ ನಮ್ಮೂರಿಗೆ ಇದೆಲ್ಲ ಕಾಂಗ್ರೆಸ್ ಏನಿಲ್ಲ ಗೊತ್ತೇ ಇರಿದಂಗಾಗಿದೆ. ಅವಾಗ ಪಾಪ ಅವ್ರ ತಿಳುವಳಿಕೆ ಸ್ವಲ್ಪ ಬುದ್ಧಿವಂತರಾದ ಕಾರಣ ಈ ಊರಿನವ್ರನ್ನ ಹೆಡ್ರ ಒಂದ್ಸರಿ ಕಮಿಟಿ ಸೇರಿಸಿ ನೋಡಿಯಪ್ಪ, ನಿಮ್ಮೂರು ಬರೀ ಊರಲ್ಲ, ಇದು ನಮ್ಮ ಇಡೀ ಕರ್ನಾಟಕ ರಾಜ್ಯದ ಪವಿತ್ರವಾದ ಭಾಷೆ, ಕನ್ನಡ ಭಾಷೆ ಜನ್ಮ ಇತ್ತಿರ್ತಕ್ಕಂಥ ಊರು, ಕನ್ನಡ ತಾಯಿ ತವರೂರು, ಯಾರಿಗೆ ಏನು ಮಾಡಿಲ್ಲ. ನಾನು ಕನ್ನಡ ಸಾಹಿತ್ಯ ಜಿಲ್ಲಾ ಅಧ್ಯಕ್ಷನಾಗಿದೆ, ಈ ಊರಿಗೆ ಏನಾದ್ರೂ ಒಂದು ನೋಡಿದ್ರಿಗೆ ಒಂದು ನೆನಪಿನ ಮಂಟಪ ಮಾಡ್ಕೊಟ್ಟು ಹೋಗ್ತೀನಿ, ಸ್ವಲ್ಪ ಜಾಗ ಕೊಡಿ ಅಂತ ಕೇಳ್ತಾರ ಆ ಕಮಿಟಿಯಲ್ಲಿ. ಕೇಳಿದಾಗ ನಮ್ಮೂರಿನವರು ಎಲ್ಲಿ ತಾಪ ಜಾಗನೂ ಮುಂದ್ಗಡೆ ರೋಡು ಏನ್ ಕೊಡೋಣ ಹಂಗೆ ಇದ್ದಾರೆ. ಅವಾಗ ಇದನ್ನ ನಮ್ಮ ಒಬ್ರು ಗೌಡರು, ನಮ್ಮ ಗೌಡ್ರು, ರಾಮೇಗೌಡರು ಮಗ ನಂಗೇಗೌಡರು ಅಂತ ಸರಿ ವಿರೋಧವಾಗಿ ಹರಕೆ ಆಗಿ ಊರ್ನು ಕೂಡ ಆಳಿದ್ರು, ಶ್ರೀಮಂತರಾಗಿ ಮಾಡಿ ಅದಕ್ಕೆ 100 ಅಡಿ 40 ಅಡಿ ಫ್ರೀ ನಮ್ಮ ಹೆಸರಲ್ಲಿ ಮಾಡಿ ಅಂತ ಬಿಟ್ಟು ಹೋಗಿದ್ರು. ಜಾಗದಲ್ಲಿ ಅವರು ಮದನ್ ಗೌಡ್ರು ಫಸ್ಟ್ ಅಡಿಗಲ್ಲಿಟ್ಟಿ ಕನ್ನಡದಕ್ಕೆ ಆದ್ಯತೆಯನ್ನು ಕೊಟ್ಟು ಈ ಒಂದು ನೆನಪಿನ ಮಂಟಪ ಕಟ್ಟಿಸ್ತಂತವ್ರು ಕಟ್ಸಿ. ಅವಾಗ ಇದು ಇಷ್ಟ ಆಗಿರ್ಲಿಲ್ಲ, ಇವಾಗ ಡೆವಲಪ್ ಆಗಿದೆ ಸ್ವಲ್ಪ. ಅವಾಗ ಬರೀ ಮಣ್ಣಲ್ಲಿ ಕಟ್ಸಿದ್ರು ಅವ್ರು, ಇದೆಲ್ಲ ಕಾಂಪೌಂಡ್ ಕಟ್ಸಿ ಇತ್ತು. ಅವಾಗ ಇದೆಲ್ಲ ಕೊಳಚಿಗ್ಯಾರ, ಮಣ್ಣಿನ ಕೊಳಚಿಗ್ಯಾರ. 2003-04 ಕಟ್ಟಿದ್ರು, ಒಂದು 20 ವರ್ಷನೇನೆ ಇತ್ತು ಇದು ಏನಾಗಿ. ಅವಾಗ ಕೊಳಚಿಗ್ಯಾರ ಅಥವಾ ಅವಾಗ ಯಾರು ಇದಕ್ಕೆ ನಾನು ಇಡೀ ನಮ್ಮ ಕರ್ನಾಟಕ ಜನವೆಲ್ಲ ಇಲ್ಲೇನು ಅತಿಶಯೋಕ್ತಿ, ಕನ್ನಡ ಹುಟ್ಟಿದ ಊರಲ್ಲಿ ಇಲ್ಲೇನು ಅತಿಶಯೋಕ್ತಿ ಮಾಡಿದ್ದಾನೆ, ಏನೋ ಆಗಿದೆ ಅನ್ನೋ ಒಂದು ಇದ್ರ ಮೇಲೆ ಮನೋಭಾವ ಮೇಲೆ ನಮ್ಮ ಇಡೀ ನಮ್ಮ ಕರ್ನಾಟಕ ರಾಜ್ಯದ 31 ಜಿಲ್ಲೆಯವರು ಕೂಡ ಇಲ್ಲಿ ವಿಸಿಟರ್ಸ್ ಆಗ್ತಿದ್ವಿ, ಶಾಲಾ ಮಕ್ಕಳು ಇಲ್ಲಿ ಏನೂ ಆಗಿಲ್ಲ.
ಈ ವಿಜಯನಗರ ಹೆಂಗಾಗಿದೆ ಹಾಳು ಹಂಪಿ ಆಗಿದೆ ಹಂಗ ನಮ್ಮೂರಾಗಿದೆ. ಹ್ಮ್ ಅವಾಗ ಬಂದು ನೋಡ್ಕೊಂಡು ಹೋದಂತೂ ಕೊಡ ನಾನೇ ಎಂತದ್ರ ದೂರದಿಂದ ಬಂದಿರ ಅಂತ ಹೇಳಿ ಈ ರೀತಿ ಅಂತ ಅವರಿಗೆ ವಿಚಾರಗಳು ಹೇಳ್ತೀರಾ, ನಿಮ್ಮ ತಿಳಿಸ್ತೀರಾ? ಸ್ವಲ್ಪ ಅವ್ರಿಗೆ ಮುಟ್ಟಿಸಿದಾಗ ಅವ್ರೇನ್ ಹೇಳಿದ್ರು, ಹೌದೌದು ಬಸ್ ಕನ್ವೆಂಟ್ ಇಲ್ಲ, ರೋಡ್ ಇಲ್ಲ, ಅದಿಲ್ಲ ಅಂದ್ರೆ ವಿನಃ ಹೌದು. ಬೇಕಾದಂತರು ವಿದ್ಯಾವಂತರಿದ್ದಾರೆ, ತಿರುತರಿದ್ದಾರೆ. ಹ್ಮ್ ದೇವ್ರು ಎಲ್ಲದರಲ್ಲೂ ಅವ್ರಿಗೆ ಇದಾಗಿ ಕೊಟ್ಟಿದ್ದಾರೆ. ಆಧಾರ ಕೂಡ ನನಗೆ ಇದೇನಾದ್ರೂ ಕೂಡ ಇದ್ರ ಬಗ್ಗೆ ನಾನು ಸ್ವಲ್ಪ ಕಾಳಜಿ ವಹಿಸಿ ಏನಾದ್ರೂ ನಾನು ಸ್ವಲ್ಪ ಅಳಿಲು ಸೇವೆ ಮಾಡ್ತೀನಿ ಅನ್ನೋದು ಮುಂದೆ. ಹೆಸರೇನು? ನನ್ನ ಹೆಸರು ರಾಜೇಗೌಡ ಅಂತ. ಏನ್ ಮಾಡ್ತಿದ್ದೆ ಕೆಲ್ಸ? ನಾವ್ ರೈತರು ಸ್ವಾಮಿ. ಆದ್ರೆ ಇಷ್ಟೆಲ್ಲ ತಿಳ್ಕೊಂಡು ಲೆಕ್ಚರ್ ಕೊಟ್ರಲ್ಲ, ಅದಕ್ಕೆ ಏನ ಬಂದರಿಗೆ ಈಗ ನೋಡಿ ಕಲಿತು ವಿದ್ಯೆ ನಿಮ್ಮಲ್ಲಿ ಇರ್ಬೋದು, ನಮ್ಮಲ್ಲಿ ಇರ್ಬೋದು. ಏನ್ ಓದಿದಿರಿ ನೀವು? SLC ಓದಿದ್ದೆ ಅವಾಗ. ಆದಾಗ್ಯೂ ಕೂಡ ನಾವು ಬಡತನದ ಕಾರಣ ಮುಂದಕ್ಕೆ ಏನು ಹೋಗ್ಲಿಲ್ಲ, ನೌಕರಿ ಅದು ಇದು ಮಾಡಿ ನನ್ನಲ್ಲಿರ್ತಕ್ಕಂಥವ್ರು ನನ್ನ ಸಹಪಾಠಿ ಓದಿದವರೆಲ್ಲವ ಕಾಲೇಜ್ ಲೆಕ್ಚರ್ ಆದ್ರು, ಪ್ರಿನ್ಸಿಪಲ್ ಆದ್ರು, VA ಅಕೌಂಟ್ ಆದ್ರು, ಕಂಡಕ್ಟರ್ ಆದ್ರು, ಎಲ್ಲ ಆದ್ರೂ ನಾನು ಏನು ಆಗಕ್ಕ ಏನೂ ಆಗಕ್ಕಾಗಲಿಲ್ಲ. ನನ್ನಲ್ಲಿ ಆಗುತ್ತೆ ಕಲಿತು ವಿದ್ಯೆ ಇದೆ. ಇರ್ಲಿ, ಈಗ ನೀವು ಹೇಳೋ ರೀತಿ ಅವರೆಲ್ಲ ಹೇಳಕ್ ಬರಲ್ವಲ್ಲ ಬರಲ್ಲ. ಅಲ್ವಾ? ನನಗೆ ಈಗ 89 ಆಗಿದೆ, 1 ವರ್ಷ ಕಮ್ಮಿ 90 90 ವರ್ಷ. ಅದೇ ಇರ್ಲಿ ದೈವ ಅದೇದು ತುಂಬಾ ಚೆನ್ನಾಗಿ ಹಾಗೆ ನೋಡಿ. ಇಲ್ಲಿವರೆಗೂ ಹಿಂಗಾಗಿ ಬಿತ್ತು. ಅವಾಗ ಪಾಪ ಅವ್ರು ಇದು ಮಾಡಿದ್ರು ಅಷ್ಟೊತ್ತಿಗೆ ಒಬ್ರು ಬಂದ್ರು, ಯಾರೋ ಒಬ್ರು ಇದು ನೋಡಿ, ಇದು ರಾಜಶೇಖರ್ ಅಂತ ಗ್ರಾನೈಟ್ ಓನರಿಗೆ 2ನೇ ಸಾರಿ. ಆಮೇಲೆ ಅದು ಇದು ಸ್ವಲ್ಪ ಮಣ್ಣಿನ ಇದಾಗಿ ಕೊಳಕೇರಾಯ್ತು. ಅವಾಗ ರಾಜಶೇಖರ್ ಅವರು ಇಲ್ಲಿ ಬಂದಿಲ್ಲ. ಇಲ್ಲಿ ಇಟ್ಟಿರೋದು ಅದು ಹಳೆದೇನೆ ಇಲ್ಲ ಸಪರೇಟ್ ಬರ್ಸ್ ಮಾಡಿ? ಹಾ ಇವು ನಾವು ಬೇರೆ ಭಾಷೆ ಅಂತ ಸರಿ, ಸರಿ. ಏನಾದ್ರೂ ಒಂದು ವಿಘ್ನ ತರಬಹುದು. ನಾವು ಮಹಾಸತಿ ಕಲ್ಲು ಮಹಾಸತಿಯ ಆದರ್ಶವನ್ನು ಹೇಳುತ್ತೆ. ನಾವು ಹಿಂದೆ ಅದನ್ನು ಹೇಳಕ್ಕೆ ಬರ್ದು ಏನ್ ಹೇಳ್ತಾ ಇದ್ವಿ, ಮಾಸ್ತಿಕಲ್ ಮಾಸ್ತಿಕ್. ಅದ್ರ ಅರ್ಥ ಏನೂ ಗೊತ್ತಿಲ್ಲ ನಮ್ಗೆ, ಅರ್ಥ ಗೊತ್ತಿಲ್ಲ, ತಾತ್ಪರ್ಯ ಗೊತ್ತಿಲ್ಲ, ಯಾವ್ದು ಗೊತ್ತಿಲ್ಲ. ಮಹಾಸತಿಯ ಆದರ್ಶವನ್ನು ಹೇಳುತ್ತೆ. ಇವತ್ತು ಕೃತ ಈಗ ತ್ರೇತ ಈಗ ದ್ವಾಪರ ಆಗಿದೆ, ಕಲಿಯುಗ ಮಾನವ ಯುಗ. ಇಷ್ಟ ಬಂದು ವಾಕ್ ಸ್ವಾತಂತ್ರ್ಯ ಇದೆ ಅಂತ ಇಷ್ಟ ಬಂದಂಗೆ ನಡೀತಾರೆ. ಯಾವ ಧರ್ಮವೂ ಇಲ್ಲ, ನ್ಯಾಯವೂ ಇಲ್ಲ, ನೀತಿಯೂ ಇಲ್ಲ, ಎಲ್ಲ ಹಾಗೆ ಸಬ್ ನಡ್ಕೊಂತಾರೆ. ಹಾಗಿಲ್ಲ, ಅವತ್ತಾಗಿಲ್ಲ. ಅನಿರೀಕ್ಷಿತ ದಂಪತಿಗಳು ಅಂದರೆ ಗಂಡ ಹೆಂಡತಿ. ಅನಿರೀಕ್ಷಿತ ಅವನು ವಿಧಿವಶತ್ತು ಗಂಡ ನಿರೀಕ್ಷಿತ ದುರ್ಮರಣಕ್ಕೆ ಈಡಾದರೆ ಆ ಸತಿ ಏನು ಮಾಡಳು, ತನ್ನ ಹನ್ನಿ ಪುರುಷರು ನೋಡಬಾರ್ದು ಅನ್ನೋ ಮನೋಭಾವನೆ ಅರ್ಥಂತ ಹಾಕಿ ತನ್ನ ಕಣ್ಣಿಗೆ ಬಟ್ಟೆ ಕಟ್ಟಿರೋಣಂತೆ. ಧರ್ಮದ ಸಂಕೇತ. ಆವಾಗ ಅನಿರೀಕ್ಷಿತ ದುರ್ಮರಣಕ್ಕೆ ಈಡಾದರೆ ಈಕೆ ಅಗ್ನಿ ಪ್ರವೇಶವಾಗಳಂತೆ. ಆವಾಗ ಸಹಗಮನ ಪದ್ಧತಿ ಅವತ್ತಿತ್ತು. ಇವತ್ತೆಲ್ಲ ನಮ್ಮ ಭಾರತವನ್ನು ಆಳಿದ ಬ್ರಿಟಿಷ್ನ ಅವನಲ್ಲಿ ಅವರ ವಿಲಿಯಂ ಬೆಂಟಿಂಗ್ ಅಂತಕ್ಕಂಥ ಅವನು ಸಹಗಮನ ಪದ್ಧತಿಯನ್ನು ನಿಶ್ಚಯಿಸಿದ್ದಾನೆ. ಅದಿಲ್ಲ ನಾನು ನಿಮಗೆ ಹೇಳಿದ್ದೆ. ನೋಡಿ, ಕಾಕುತತ್ವರ್ಮ ಕದಂಬರಾಜ ಗಂಡ ಹೆಂಡತಿ ಅಂತ ಹೇಳಿದ್ನಲ್ಲ, ಅವರೇ ನೋಡಿ, ಅವರು ದೈವ ಆಗಿರೋದಕ್ಕೆ ಶಿವಲಿಂಗ ಸೇರಿದ್ದಾರೆ. ಶಿವಲಿಂಗವೇ ಸಾಕ್ಷಿ. ಇಲ್ಲಿ ಆಳಿರ್ತಕ್ಕಂಥ ರಾಜ ವಿತ್ತು ಹೆಂಡತಿ ಗಂಡ. ಇದು ವೀರವಂತೆ ಕಲ್ಲು ಅಂತ. ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ, ಹೊನ್ನಮ್ಮ, ಒನಕೆ ಓಬವ್ವ ಅನೇಕ ವೀರ ಮಹಿಳೆಯರು ಇವತ್ತು ಇದ್ದಾರೆ. ಅವತ್ತು ಇದ್ರು ಅನ್ನೋದಕ್ಕೆ ಈ ಕಲೆ ಒಂದು ಇದು ವೀರವನಿತೆ ಕಲ್ಲು. ನೋಡಿ, ಇದು ನೋಡಿ ಅಲ್ಲಿರ್ತಕ್ಕಂಥದ್ದು ಇವೆರಡು ಕೂಡ ಕದಂಬರ ಲಾಂಛನ. ಇಲ್ಲ ಆಳಿದ್ನಲ್ಲ ರಾಜ ಕಾಕುತೋತ್ಸವ, ಅವನ ಒಂದು ಲಾಂಛನ ಇದು, ಚಕ್ರ ಇದು. ಅದಕ್ಕೆ ನಾವೊಂದು ಮೇರೆಗೆ ಏನು ಹೇಳ್ತೀನಿ ಅಂದ್ರೆ, ಇದು ಮಹಾವಿಷ್ಣುವಿನ ಸುದರ್ಶನ ಆದಿಲಕ್ಷ್ಮಿಯ ತಾವರೇ ಕಮಲದ ಸಂಕೇತ ಅಂತ ಹೇಳ್ತೀನಿ. ಇದು ಕೂಡ ಇದು ಮಹಾಸತಿ ಕಲೆ. ಇದರಲ್ಲೂ ಹಳಗನ್ನಡ ಸಂಸ್ಕೃತದಲ್ಲಿ ಬರವಣಿಗೆ ಇದೆ. ನಿಮಗೂ ಓದಕ್ಕೆ ಬರಲ್ಲ, ನನಗೂ ಬರುತ್ತೆ. ನೋಡಿ, ಇದು 1, 2, 3, 4 ಇದು ಒಂದೇ ಕೆತ್ತನೆ, ಒಂದೇ ಶೈಲಿ, ಒಂದೇ ಅರ್ಥ. ನೋಡಿ, 4ರಲ್ಲಿ ಶಿವಲಿಂಗ ಇದೆ. ಇಲ್ಲಿ ಆಳ್ತಾ ಇರ್ತಕ್ಕಂಥ ರಾಜ ಕಾಕುತತ್ವರ್ಮ ಶಿವನ ಆರಾಧಕನಾಗಿದ್ದ, ಶಿವನನ್ನೇ ನಂಬಿದವನಾಗಿದ್ದ ಅನ್ನೋದಕ್ಕೆ 4 ಕಲ್ಲುಗಳೇ ಸಾಕ್ಷಿ. ಇಷ್ಟೇ, ಇಲ್ಲಿ ಏನಿಲ್ಲ. ಅಲ್ಲಿ ಕೂತ್ಕೊಂಡು ಸಕ್ಕಳಿ ಎಲ್ಲರೂ ಒಂದು ಫೋಟೋ ಮುಂದೆ ಅದೇ ಫ್ರಂಟ್ ಆ ಕಡೆ ಸಕ್ಕಳಿ. ಇಷ್ಟೇ, ನಮಗೆ ಇಲ್ಲದ ಹೇಳಕ್ ಬರಲ್ಲ. ಅದು ಕವಿ ಕಂಡದನ್ನ ರವಿ ಕಾಣ, ಮೂಡಿ ಜಗತ್ತಿಗೆ ಬೆಳಕು ಕೊಡೋನಿಗೆ ಗೊತ್ತಿಲ್ವಂತ. ಈ ಕವಿತೆ ಹೇಳ್ಬೋದು, ಅದನ್ನೆಲ್ಲ ಹೇಳ್ಬಾರ್ದು, ಅದನ್ನು ಪ್ರಚಲಿತ ಆಗಬಾರ್ದು ಅಲ್ವಾ? ಇಷ್ಟೇ.